Hello everyone, welcome to Sanmarga classes. ಸಮದ್ವಿಬಾಹು ಲಂಬಕೋನ ತ್ರಿಭುಜದಲ್ಲಿನ 3 ಕೋನಗಳ ಅಳತೆಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ 32ನೇ ಪ್ರಶ್ನೆ ಇದು. ಸೊ ಇದು ತ್ರಿಭುಜಗಳ ಅಧ್ಯಾಯದ್ದು. ಸೊ ಇಲ್ಲಿ ಸಮದ್ವಿಬಾಹು ಲಂಬಕೋನ ತ್ರಿಭುಜ ಅಂದ್ರೆ ಏನಾಗಿರುತ್ತೆ? ಸಮದ್ವಿಬಾಹು ಅಂದ್ರೆ ಎರಡು ಕೋನಗಳು ಸಮನಾಗಿರುತ್ತೆ, ಅದರ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸಮದ್ವಿಬಾಹು ಲಂಬಕೋನ ತ್ರಿಭುಜ. ಸೊ ಎ ಬಿ ಸಿ. ಸೊ ಇದು ಬಿ ಏನಿದೆ 90 ಡಿಗ್ರಿ ಕೋನ. ಸೊ ಈ ಎರಡು ಕೋನಗಳೇನಿದೆ ಸಮನಾಗಿರತ್ತೆ, ಅಂದ್ರೆ ಈ ಎರಡು ಬಾಹುಗಳು, ಅದಕ್ಕೆ ಅಭಿಮುಖವಾಗಿರುವಂತಹ ಬಾಹುಗಳು ಸಮನಾಗಿರತ್ತೆ. ಓಕೆ, ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಬಿ ಇಸ್ ಈಕ್ವಲ್ ಟು ಏನಾಗಿರತ್ತೆ? ಬಿ ಸಿ ಆಗಿರತ್ತೆ. ಸೊ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ. ಸೊ ಇದನ್ನ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಅಲ್ವಾ? ಸಿ ಈಸ್ ಈಕ್ವಲ್ ಟು ಫೈಂಡ್ ಮಾಡ್ಬೇಕು. ಸೊ ಕೋನ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಇರುತ್ತೆ. ಓಕೆ, ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ಎ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ? ಬಿ ಸಿ. ಸೊ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ. ಸೊ ಇದು ದತ್ತಾಂಶ ಸಮದ್ವಿಬಾಹು. ಸೊ ಕೋನ ಎ ಈಸ್ ಈಕ್ವಲ್ ಟು ಏನ್ ಹೇಳಿ? ಕೋನ ಸಿ. ಸೊ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಸಮಬಾಹುಗಳ ಅಭಿಮುಖ ಕೋನಗಳು. ಓಕೆ, ಸೊ ಸಮ ಬಾಹುಗಳ ಅಭಿಮುಖ ಕೋನಗಳು. ಓಕೆ, ಸೊ ಇಲ್ಲಿ ತ್ರಿಭುಜದ 3 ಕೋನಗಳ ಮೊತ್ತ ಏನಿರತ್ತೆ ಹೇಳಿ? 180 ಡಿಗ್ರಿ ಇರತ್ತೆ. ಕೋನ ಬಿ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಎ ಎಕ್ಸ್ ಪ್ಲಸ್ 90 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎಕ್ಸ್ ಪ್ಲಸ್ ಎಕ್ಸ್ 2x ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ 2x ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 90 ಡಿವೈಡೆಡ್ ಬೈ 2. ಸೊ 2 1 2 45. ಸೊ ಎಕ್ಸ್ ಈಸ್ ಈಕ್ವಲ್ ಟು 45 ಡಿಗ್ರಿ ಬರುತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ 3 ಕೋನಗಳ ಅಳತೆಗಳನ್ನ ಕಂಡುಹಿಡಿದು ಕೇಳಿದ್ದಾರೆ. ಸೊ ಹಾಗಾದ್ರೆ ಕೋನ ಎ ಇಸ್ ಈಕ್ವಲ್ ಟು 45 ಡಿಗ್ರಿ, ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಕೋನ ಸಿ ಇಸ್ ಈಕ್ವಲ್ ಟು 45 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.